ಅಷ್ಟ್ ಹೇಳದಲ್ಲಕ್ಕ ಇರು. ಈಕಿ ನಿಮ್ ಮನೆ ಹತ್ರನು ಬರಕ್ಕೂನು ಅಂಜಿಕೆ ಬೇಕು, ಹಂಗ ಮಾಡ್ತೀನಿ. ನೀನ್ ಇಷ್ಟೊಂದು ಅವಕಾಶ ಕೊಟ್ಟಿ ಅಂದ್ರ ಆತ್ ಬಿಡು. ಈಕಿನ ಮತ್ತೆ ಜೀವನ ತೆಗೆದು ಬಿಡ್ತೀನಿ. ಬಿಡಂಗಿಲ್ಲ ನಾನು. ಅಯ್ಯೋ ಸರೋಜಕ್ಕ, ಹಾಗೆಲ್ಲ ಮಾಡ್ಬೇಡಿ. ಸುಮ್ನೆ ಬುದ್ಧಿವಾದ ಹೇಳಿ ಕಳಿಸ್ಬಿಡಿ ಅಕ್ಕ. ಹಾಗೆಲ್ಲ ಮಾಡ್ಬೇಡಿ. ಏನೋ ಈಕಿನ ಸುಮ್ನೆ ಬಿಟ್ಬಿಡು ಅಕ್ಕ. ಇಷ್ಟೆಲ್ಲ ಮಾಡ್ದಕ್ಕೇನ ಅಷ್ಟು ಸುಲಭವಾಗಿ ಬಿಡವ ನಾನು. ನೀನ್ ಹೇಳಿ ಅಂತಂದನ್ನು ಬಿಡಲ್ಲ. ಬಿಡಲ್ಲ, ಅಷ್ಟು ಸುಲಭವಾಗಿ ಮಾತ್ರ ಬಿಡಲ್ಲ. ಯಾರು ಹೇಳಿದ್ರು ಬಿಡಲ್ಲ ನಾನು. ಹ್ಞೂ ನಮ್ ಗೌರಿ ಹೇಳ್ತಾಳಂತಂದು ಬಿಟ್ಬಿಟ್ಟಿಯ ನೀನು. ನಮ್ಗೆ ಗೌರಿಗೆ ಏನು ಗೊತ್ತಾಗಲ್ಲ ಆಕಿಗೆ ಅಂತ ಬಾಳೆ ಬಾ ಹಾಳಾತೈತಿ. ಆಕಿನ ಬಿಟ್ಬಿಡು ಅಂತಾಳ. ಆಕಿ ಮಾತು ಏನು ಕೇಳ್ಬಿಡ. ಈಕಿಗೆ ಒಂದು ಏನಾದ್ರೂ ಗತಿ ಕಾಣಿಸ್ಲೇಬೇಕು ಇವತ್ತು. ನಾನು ಆಕಿ ಏನಾದ್ರು ಗಂಡ್ಮಗಳಾಗಿದ್ರ ನಾನೇ ಆಕಿಗೆ ಬೇಷ್ ಇದು ಮಾಡ್ತಿದ್ನೆ. ಆಕಿ ಹೆಣ್ಮಗಳಾಗ್ಬಿಟ್ಟಾಳ. ನೀವ ಸ್ವಲ್ಪ ಬೇಷ್ ಬುದ್ಧಿ ಹೇಳಿ ಸ್ವಲ್ಪ ಕ್ಲಾಸ್ ತಗೊಂಡು ಅವಳ ಮೊದ್ಲು ಮನೆಯಿಂದ ಆಚೆ ಹಾಕಿ. ಸರಿ ನೀವ್ ಹೇಳೋದೇ ಕರೆಕ್ಟ್ ಐತಿ. ಈಕಿನ ಹಂಗ ಬಿಟ್ರ ಸರಿ ಹೋಗಲ್ಲ. ಈಕಿ ಸರಿಯಾದ ಶಾಸ್ತ್ರ ಮಾಡಿ ಕಳಿಸ್ತೀನಿ ಹೇಳಕ್ ನಾನು. ಆಕಿ ಗೌರಿ ಹೇಳ್ತಾಳ ಅಂತಂದು ಹಂಗ ಮಾತ್ರ ಬಿಟ್ಬಿಡಲ್ಲ ಈಕಿನ. ಪ್ಲೀಸ್ ಸರೋಜಕ್ಕ, ಕೂದಲ ಬಿಡಿ. ಪಾಪ ಚಿನ್ನುಗ ತುಂಬಾ ನೋವಾಗ್ತಾ ಇದೆ ಅನ್ಸುತ್ತೆ. ಕಣ್ಣಲ್ಲಿ ನೀರ್ ಬರ್ತಾ ಇವೆ ಅಕ್ಕ. ಪ್ಲೀಸ್ ಬಿಟ್ಬಿಡಿ. ಪ್ಲೀಸ್ ಅಕ್ಕ, ನೋವಾಗ್ತಾ ಇದೆ ತುಂಬಾನೇ. ಬಿಟ್ಬಿಡಿ ಅಕ್ಕ. ಬಿಡಪ್ಪ ಶಿವ, ನಿನ್ ಮಾತ್ ಮಾತ್ರ ನಾನ್ ಕೇಳಲ್ಲ. ನೀನು ಇಟ್ಟರ ನಂಬಿಕೆನ ಕಳ್ಕೊಂಬಿಟ್ಟಿ. ನೀವು ಇಲ್ಲಿ ಮಾತಾಡಕ ಏನು ಅರ್ಹತೆ ಇಲ್ಲ ನಿನಗೀಗ. ಅಯ್ಯೋ ಅಕ್ಕ, ಹಾಗೆಲ್ಲ ಅನ್ಬೇಡಿ ಅಕ್ಕ. ಪ್ಲೀಸ್ ಅಕ್ಕ, ಬಿಟ್ಬಿಡಿ. ನಿಮ್ಗೆ ಕಾಲ್ ಬೇಕಾದ್ರೆ ಬಿಡ್ತೀನಿ. ಚಿನ್ನು ತುಂಬಾನೇ ಅಳ್ತಾ ಇದ್ದಾಳೆ. ಪ್ಲೀಸ್ ಬಿಟ್ಬಿಡಿ ಅಕ್ಕ. ಹೌದು ಸರೋಜಕ್ಕ, ಪಾಪ ಚಿನ್ನ ತುಂಬಾನೇ ಅಳ್ತಾ ಇದ್ದಾಳೆ. ನೋವಾಗ್ತಿದೆ ಅನ್ಸುತ್ತೆ. ಬಿಟ್ಬಿಡಿ ಅಕ್ಕ. ಇನ್ನೊಂದ್ಸರಿ ಆತರ ಮಾಡ್ಬೇಡಿ ಅಂತಂದು ಹೇಳಿ ಬಿಟ್ಬಿಡಿ. ಅವ್ರನ್ನ ತಮ್ಮ ಮನೆ ಕಳಿಸ್ಬಿಡಿ ಸಾಕು. ಹೀಗೆಲ್ಲ ಮಾಡೋದು ತಪ್ಪಾಗುತ್ತೆ ಅಕ್ಕ. ಬಿಡಿ ಅಕ್ಕ, ಕೈ ನೋವಾಗ್ತಾ ಇದೆ ಏನೋ. ಪಾಪ ತುಂಬಾನೇ ಅಳ್ತಾ ಇದ್ದಾಳೆ. ಬಿಟ್ಬಿಡಿ ಅಕ್ಕ. ಅಯ್ಯೋ ಗೌರಿ, ನಿನಗ್ ಗೊತ್ತಾಗಲ್ಲವಾ? ಈಕಿ ಮಾತಿಗೆ ಬಗ್ಗಂಗ್ ಕಾಣಲಿಕ್ಕಿ. ಮಾತಿಗೆ ಬಗ್ಗಂಗಿದ್ರ ಅವತ್ತ ನಾನು ಎಷ್ಟು ಹೇಳಿದ್ವಿ ಇಲ್ಲ. ಮಾತ್ ಕೇಳಕ್ಕಿ ಅವತ್ತ ಶಿವನ್ ಸವಾಸಕ್ ಮತ್ತೆ ಬರ್ಬಾರ್ದಿತ್ತು ಈಕಿ. ಮತ್ತೆ ಬಂದಿದ್ದಾಳಂದ್ರ ಈಕಿ ಮಾತಿಗೆ ಮಾತ್ರ ಬೆಲೆ ಕೊಡಲಿಕ್ಕಿ. ಈಕೆಯ ಕೈಲ ಪೂಜೆ ಮಾಡೇ ಕಳಿಸ್ಬೇಕು. ನೀನು ಸುಮ್ನೆ ಇರು ಗೌರಿ, ನಿನ್ಗೆ ಏನು ಗೊತ್ತಾಗೋದಿಲ್ಲ. ನೀನು ಹಿಂಗೆ ಕಳಿಸಿದ್ರ ನಿನ್ ಬಾಳೆಗ ಹಾಳಾಗುತ್ತೆ ನೋಡು. ಪ್ಲೀಸ್ ಸುಮ್ನೆ ಇದ್ಬಿಡು ಒಂದ್ 5 ನಿಮಿಷ. ಅವೇನ್ ಮಾಡಿದ್ರು ನೀನ್ ನೋಡಿದ್ರು ನೋಡ್ದಾರಂಗೆ ನಿಂತ್ಬಿಡು. ನಿನಗೆ ಅರ್ಥ ಆಗಲ್ಲ ಈಗ. ಅಯ್ಯೋ ಅಕ್ಕ, ಪ್ಲೀಸ್ ಬಿಟ್ಬಿಡಿ ಅಕ್ಕ. ಅತ್ತೆ ನೀವಾದ್ರೂ ಹೇಳಿ ಅತ್ತೆ, ಬಿಟ್ಬಿಡಿ ಅಂತ ಹೇಳಿ ಅತ್ತೆ. ತುಂಬಾನೇ ಅಳ್ತಾ ಇದೆ ಹುಡುಗಿ. ಪ್ಲೀಸ್, ಆ ಹುಡುಗಿ ಇನ್ನು ಚಿಕ್ಕಳಿದಾಳಲ್ಲ, ಗೊತ್ತಾಗಿಲ್ಲ, ಅದಕ್ಕೆ ಈ ತರ ಮಾಡಿದಾಳೆ. ಈ ತರ ಮಾಡ್ಬೇಡಿ ಅಂತಂದು ಎಲ್ರಿಗೂ ಒಂದ್ಸರಿ ಬುದ್ಧಿವಾದ ಹೇಳಿ ಕಳಿಸ್ಬಿಡಿ ಅತ್ತೆ. ಸರೋಜಕ್ಕಗ ನೀವಾದ್ರೂ ಹೇಳಿ ಅತ್ತೆ. ಬಿಟ್ಬಿಡಕ್ ಹೇಳಿ ಅತ್ತೆ. ಅಯ್ಯೋ ಗೌರಿ, ನಿನಗ ಏನು ಗೊತ್ತಾಗೋದಿಲ್ಲ. ಸುಮ್ನೆ ಇರು. ನಿನ್ ಬಾಳಲ್ಲೇ ಬೆಂಕಿ ಹಚ್ಚಕ್ ಬಂದಿರ್ತಿತ್ತು. ಸುಮ್ನೆ ಇರು, ನಿನ್ಗೇನು ಗೊತ್ತಾಗೋದಿಲ್ಲ. ನಾನು ಸರೋಜಕ್ಕ ನಿಮ್ಮ ಅಪ್ಪ ಅಮ್ಮ ಆಕಿಗೆ ತಕ್ಕದ ಶಾಸ್ತ್ರ ಮಾಡಿನ ಕಳಿಸ್ತೀವಿ. ನೀನು ಸುಮ್ನೆ ಇರವ. ನೀ ಹಂಗ ಕಳಿಸಿದ್ರ ಮತ್ತೆ ಬರ್ತಾಳ ನೋಡಾಕಿ. ಸುಮ್ನೆ ಹೇಳದ್ ಕೇಳು. ನೀನು ಏನು ನೋಡಿದ್ರು ನೋಡಾರಂಗಿದ್ಬಿಡು. ಸರೋಜ ಹೇಳ್ದಂಗೆ ನೀನು ಇನ್ನೊಬ್ರಿಗೆ ನೋವು ಮಾಡ್ಬಾರ್ದು ಅಂತಂದು ಎಷ್ಟು ಮಾಡ್ತೀನಿ ನೋಡವ. ಆದ್ರ ನನ್ ಮಗ ಅದಾನು ನಿನ್ಗೆ ಮೋಸ ಮಾಡಿಬಿಟ್ಟ ನೋಡು. ನಿನಗೂ ಸಹ ಮಾಡಿದ ಹಂಗೆ. ನಾನು ಸಹ ಅವನ ಬಗ್ಗೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ನಿ. ನನಗೂ ಸಹ ಮೋಸ ಮಾಡ್ಬಿಟ್ಟ ಇವನು. ಇವನ್ ಮಾಡ್ಬೇಕ. ನೀರು ತಕ್ಕ ಶಾಸ್ತ್ರನ ಮಾಡ್ತೀವಿ ನಾವು. ಅಯ್ಯೋ ಅತ್ತೆ, ಆಕಿನ ಬಡ್ದು ನೀವ್ ಯಾಕೆ ಪಾಪ ಕಟ್ಕೊಂತೀರಾ? ಬಿಟ್ಬಿಡಿ ಅತ್ತೆ. ಇನ್ನೊಂದ್ಸರಿ ಆ ತರ ಮಾಡಿದ್ರೆ ಬಿಡೋದಿಲ್ಲ ನೋಡು ಅಂತ ಹೇಳಿ ಬಿಟ್ಬಿಡಿ ಅತ್ತೆ. ಅವಳು ಹೊಡೆದಿರೋ ಪಾಪ ನಿಮ್ಗೆ ಯಾಕೆ? ಅವ್ರ ಪಾಪನ ಅವರೇ ಅನುಭವಿಸ್ತಾರೆ. ಕರ್ಮ ಯಾರಿಗೂ ಬಿಟ್ಟಿದ್ದಲ್ಲ. ಹಾಕುದ್ನು ಕರ್ಮ ಅನುಭವಿಸಿ ಹೋಗ್ತಾಳ. ನಿಮ್ಗೆ ಯಾಕೆ ಬೇಕು ಬಿಡಕ ಅತ್ತೆ? ಬಿಟ್ಬಿಡಿ ಅವ್ರನ್ನ. ನೋಡ್ ಗಿರ್ಜಕ್ಕ, ನಿನ್ ಸಸಿ ಎಷ್ಟು ಒಳ್ಳೆಕಿ. ಈಕಿ ಇಷ್ಟೆಲ್ಲಾ ಮಾಡಿದ್ರು ಆಕಿ ಪಾಡಿ ಬಿಟ್ಬಿಡಿ ಅಂತಂದ್ ಹೇಳ್ತಾಳ ನೋಡು. ಈ ಒಳ್ಳೆತನನ ಈಕಿಗೆ ಮುಳುವಾಗ್ಬಿಟ್ಟೈತಿ ಅಕ್ಕ. ಆಕಿ ಮಾತಿ ಏನು ಕೇಳೋದ್ ಬೇಡ ನಾವು. ಈಕಿಗೆ ಸರಿಯಾದ ಶಾಸ್ತ್ರ ಮಾಡಿ ಕಳ್ಸನ. ಹೌದು ಸರೋಜ, ನಾನು ಹಂಗ ಮಾಡಕಂತ ಮಾಡಿದ್ನೆ. ಆದ್ರೆ ನನ್ ಸಸಿ ಯಾವತ್ತು ಇಷ್ಟೊಂದ್ ನನ್ನ ಹತ್ರ ಬೇಡ್ಕೊಂಡಿಲ್ಲ. ಇಷ್ಟೊಂದ್ ಕೇಳ್ತಾ ಇದ್ದಾಳೆ. ಇಲ್ಲಿ ಬಿಡು, ಇನ್ನೊಂದ್ಸರಿ ಈ ಸರಿ ಮಾಡ್ಬೇಡ ಅಂತ ಹೇಳಿ ಅವಳ ಮನೆಯಿಂದ ಆಚೆ ಹಾಕ್ಬಿಡು. ನನ್ ಸೊಸೆ ಎಷ್ಟೊಂದ್ ಕೇಳ್ಕಂತ ಇದೆ. ಮತ್ತೆ ಅವಳ ಮಾತ್ ಕೇಳಕಂದ್ರ ಅವಳಿಗೂ ಬೇಜಾರಾಗುತ್ತಾ? ಈಕಿನೇನು ಒಡೆಯೋದೇನು ಬೇಡ. ಮಾತಲ್ಲೇ ಹೇಳಿ ಕಳಿಸ್ಬಿಡು ಅಕ್ಕ. ಅಯ್ಯೋ ಅಕ್ಕ, ಗೌರಿಗಂತೂ ಗೊತ್ತಾಗಲ್ಲ. ಅದಕ್ಕ ಹಂಗ ಮಾತಾಡ್ತಾ. ನಿಮ್ಗೂ ಗೊತ್ತಾಗಲ್ಲ ಅಕ್ಕ. ನೋಡಿ ಇಷ್ಟೆಲ್ಲಾ ಮಾಡಿದಕ್ಕೆ ಹಂಗ ಬಿಡ್ರಿ ಅಂತೀರಲ್ರಿ ಅಕ್ಕ. ನೀನು ಹೇಳಿದ್ರು ಕೇಳಲ್ ಬಿಡಲ್ಲ ಅಕ್ಕ. ನಾನು ಈಕಿಗೆ ಏನ್ ಮಾಡ್ಬೇಕು ಅದ್ ಮಾಡೇ ಕಳಿಸ್ತೀನಿ ನಾನು. ನಿಮ್ಗೆ ಗೊತ್ತಾಗಲ್ಲ, ನೀವು ಸುಮ್ನೆ ಇರ್ರಿ ಅಕ್ಕ ನೀವುನು. ಅಯ್ಯೋ ಇರ್ಲಿ ಬಿಡಿ ಸರೋಜ, ನನ್ ಸಸಿ ಎಷ್ಟೊಂದ್ ಕೇಳ್ತಾ ಇದ್ದಾಳೆ.
ಇನ್ನೊಂದ್ಸರಿ ಈ ತರ ಮಾಡ್ಬೇಡ ಅಂತಂದೇಳಿ ಕಳಿಸ್ಬಿಡು. ಸಾಕು ಪಾಪ. ಕೂದ್ಲ ನೋವಾಗ್ತಾ ಇದೆ ಅನ್ಸುತ್ತೆ ತಲೆ. ಬಿಟ್ಬಿಡು. ಸ್ವಲ್ಪ ಬುದ್ಧಿವಾದ ಹೇಳಿ ಕಳಿಸ್ಬಿಡು ಸಾಕಷ್ಟೇ. ಅಯ್ಯ ಅಕ್ಕ, ಏನ್ ಈ ತರ ಹೇಳ್ತಾ ಇದ್ರ? ನಾನ್ ನೋಡಿದ್ರ ಈಗ ನಾ ಕಾಲ್ ಮುರಿದ ಕಳ್ಸ್ಬೇಕ್ ಅನ್ಕೊಂಡಿದ್ನೆ, ನೀವ್ ನೋಡಿದ್ರ ಹಂಗ ಮಾತಲ್ಲೇ ಮುಗಿಸಿ ಕಳ್ಸ ಅಂತೀರಲ್ಲ ಅಕ್ಕ. ಅಯ್ಯೋ, ನಾನ್ ಏನೇನೋ ಮಾಡ್ಬೇಕ್ ಅನ್ಕೊಂಡಿದ್ನೆ. ಇರ್ಲಿ ತಗೋರಿ, ನೀವನು ಎಷ್ಟೊಂದ್ ಯಾಕೆ ಅಂತೀರಾ ಮಂಚಿಗೆ. ಈಗಂತ ಬುದ್ಧಿವಾದ ಹೇಳಿ ಕಳ್ಸ್ನ. ಇನ್ನೊಂದ್ಸರಿ ಏನಾದ್ರು ಬಂದ್ರ, ಈಗ ನನ್ನಂತ್ರ ಒಂದ್ ಕಾಲ್ ಮುರಿಯಕಂತ ಮಾಡಿದ್ನೆ, ಈಗ ಇನ್ನೊಂದ್ಸರಿ ಶಿವನ್ ಲೈಫ್ನಾಗ ಬಂದ್ರ 2 ಕಾಲ್ ಮುರಿತೀನಿ ನೋಡಕ್ಕ. ನಾನು ಇವಾಗ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ಸರಿ ಆಯ್ತು. ಇನ್ನೊಂದ್ಸರಿ ಬಂದ್ರ ಹಾಗೆ ಮಾಡುವಂತಿ. ಈಗ ಬಿಟ್ಬಿಡು ಆಯ್ಕೆನ. ಸರಿ ಅಕ್ಕ, ನೀವ್ ಹೇಳ್ತಾ ಇದ್ದೀರಾ ಅಂತಂದ್ ಬಿಟ್ಟಿದೀನಿ, ಇಲ್ಲಾಂದ್ರ ಒಳಗೆ ಇತ್ತು ಇವತ್ತು. ಹ್ಞೂ ಸರೋಜ, ಬೀಗ್ತಮ್ಮ ಅಷ್ಟೊಂದ್ ಕೇಳಕತ್ತಾಳ. ಇನ್ನೊಂದ್ಸರಿ ಬರ್ಬಾರ್ದು ನೋಡು, ಆ ತರ ಹೇಳಿ ಕಳ್ಸಾಕಿಗೆ. ಇನ್ನೊಂದ್ಸರಿ ಬಂದ್ರ ಮತ್ತೆ ಪ್ರಾಣನ ತೆಗೆದ್ಬಿಡ್ತೀನಿ ಅಂತಂದ್ ಹೇಳಾಕಿ ಬೇಷ್. ಹಂಗಾದ್ರೂ ಬರಲ್ಲ, ಇಲ್ಲಂದ್ರ ಆಕಿ ಒಂದ್ ಸಕ ರುಚಿ ನೋಡ್ಬಿಟ್ಟಾಳ, ಕೊಡಂಗಿಲ್ಲ ಆಕಿ. ಸ್ವಲ್ಪ ಬೇಸ್ ಬುದ್ಧಿವಾದ ಹೇಳಿ ಕಳ್ಸು ಸರೋಜಕ್ಕ. ಬೀಗ್ರ, ನೋಡೇ ಚಿನ್ನು, ನಮ್ಮಕ್ಕ ಇಷ್ಟೊಂದ್ ಯಾವತ್ತು ನನ್ನ ಹತ್ರ ಕೇಳ್ಕೊಂಡಿರ್ಲಿಲ್ಲ. ಇಷ್ಟೊಂದ್ ಕೇಳ್ಕೊಂಡಳ ಅಂತಂದ ಬಿಟ್ಟಿದೀನಿ ನಿನ್ನ. ಇಲ್ಲಂದ್ರ ನಾನು ಇವತ್ ನನ್ ಕಾಲ್ ಮುರ್ದ ಕಳ್ಸಕಂತ ಮಾಡಿದ್ನೆ. ನಮ್ಮ ಅಕ್ಕಗ ಬೆಲೆ ಕೊಡ್ತ ನಾನು. ನಮ್ಮಕ್ಕ ಈಗ ಸುಮ್ನೆ ಕಳ್ಸನಕತ್ತಾಳ. ಇವಾಗ್ಲೇ ಹೇಳ್ತೀನಿ ನೋಡು, ಇವಾಗ ಓದಕಿ ಸುಮ್ನೆ ಸೀದಾ ನಿಮ್ ಊರಿಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಯಾ ಗಂಡು ತೋರಿಸ್ತಾರ ಆ ಹುಡುಗನ್ ಮದ್ವೆ ಆದ್ರೆ ಸರಿ ಆಯ್ತು. ಇಲ್ಲ ಅಂದ್ರೆ ಏನಾದ್ರೂ ಶಿವ ತಂಟೆಕ ಮತ್ತೆ ಬಂದು ನೋಡು, ನೀನ್ ಒಂದ್ ಗತಿನ ಕಾಣಿಸಿ ಬಿಡ್ತೀನಿ ನೋಡು. ಅಕ್ಕ, ನನ್ಗೆ ಶಿವನ್ ಬಿಟ್ಟು ಇರಕ್ ಆಗೋದಿಲ್ಲ ಅಕ್ಕ. ಓಹೋ, ಇಷ್ಟೆಲ್ಲ ಕೇಳವಲ್ಲ ನೀನು ಒಂದ್ ಕಾಲ್ ಮುರ್ಶನತನ ಆಟ ಅನ್ಸುತ್ತಾ? ಇವ್ರು ನೋಡಿದ್ರ ಬುದ್ಧಿವಾದ ಹೇಳಂತಾರ ನೋಡ ಅಕ್ಕ. ಇಷ್ಟೆಲ್ಲ ನಾನು ಹೇಳಿದ್ನ ನೋಡಿಕ್ ಏನತ್ತ ಮತ್ತೆ ಶಿವನ ಬೇಕಂತ ನೋಡು. ನೀ ಏನ್ ಮಾಡಕಂತ ಮಾಡಿರ ನೋಡ್ ನೀವನ ಈಗ ಹಂಗಾರ. ಚಿನ್ನು, ಈಗ ಸುಮ್ನೆ ಬುದ್ಧಿವಾದ ಹೇಳಿ ಕಳ್ಸಕತ್ತೀವಿ. ಈಗ್ಲ ಜಾಣೆ ಅದೇ ಸರಿ ಆಯ್ತು. ಇಲ್ಲಂದ್ರ ಸರೋಜ ಒಂದ್ ಕಾಲ್ ಮರಿತಾಳ, ಮತ್ತೆ ನಾನು ಒಂದ್ ಕಾಲ್ ಮರಿತೀನಿ ನೋಡು. ಈಗ ಸುಮ್ನೆ ಬಾಯಿ ಮುಚ್ಕೊಂಡು ನಿಮ್ ಊರಿಗೆ ಹೋಗು ನೀನು. ನಾನ್ ಶಿವ ತಂಟಕ್ ಇನ್ನೊಂದ್ಸರಿ ಬಂದ್ರೆ ನೋಡು ಮತ್ತೆ ನಿನ್ ಮಾತ್ರ ಬಿಡೋದಿಲ್ಲ, ನಾವಿಬ್ರು ಸೇರಿ. ಅವಳಿಗೆ ಇಷ್ಟೆಲ್ಲ ಏನ್ ಹೇಳ್ತೀರಾ? ಈಗಂದ ಹೇಳ್ ಕಳಿಸ್ರಿ. ಇನ್ನೊಂದ್ಸರಿ ಬಂದ್ರ ಐತಲ್ಲ, ನೀವ್ ಒಂದ್ ಕಾಲ್ ಮರಿರಿ, ಬೀಗ್ತಿ ಒಂದ್ ಕಾಲ್ ಮರಿತಾಳ. ಯಾಕಿತ್ತಲ್ಲ ಇಷ್ಟೊಂದ್ ಯಾಕೆ ರಿಕ್ವೆಸ್ಟ್ ಮಾಡಕತ್ತೀರಿ ನೀವು? ಅವಳ ಕತ್ತಿಡ್ದು ಫಸ್ಟ್ ಆಚೆ ದಬ್ರಿ. ಸರಿ ಬೀಗ್ತಿ ಅಮ್ಮ, ಹಂಗ ಮಾಡ್ತೀನಿ. ಈಗ ಅಂತೂ ಕತ್ತಿಡ್ದು ಆಚೆ ದಬ್ತೀನಿ. ಇನ್ನೊಂದ್ಸರಿ ಏನಾದ್ರು ಬಂದ್ರ ನಾನು ಮಾತ್ರ ಬಿಡಲ್ಲ, ಹೇಳ್ರಿ. ಒಂದ್ ಗತಿನ ಕಾಣಿಸಿ ಬಿಡ್ತೀನಿ. ನಡಿಯೇ ಆಚೆಗೆ. ಇನ್ನೊಂದ್ಸರಿ ಮನೆ ಹತ್ರ ಬಂದ್ರೆ ನೋಡು ನೀನು. ನೋಡಿ, ಇವತ್ತೇ ಲಾಸ್ಟ್ ಈ ಊರಲ್ಲಿ ನಿನ್ನ ನಾನು ನೋಡೋದು. ಇನ್ನೊಂದ್ಸರಿ ಊರಲ್ಲೇ ಕಾಣಿಸ್ಕೊಂಡೆ ಅಂದ್ರೆ ನೀನು ನೋಡು. ಮತ್ತೆ ನನ್ ಊರಲ್ಲಿ ಒಂದ್ ದೊಡ್ಡ ಕೆರೆ ಐತಿಲ್ಲ ನೋಡಿ ತಾನೆ, ಅದ್ರಲ್ಲೇ ನಿಮ್ ಕಾಲ್ ಮುರಿದು ಅದಕ್ಕ ಹಾಕ್ಬಿಡ್ತೀನಿ ನೋಡು. ಮತ್ತೆ ಈಗ ಸುಮ್ನೆ ಬಾಯಿ ಮುಚ್ಕೊಂಡು ನಿಮ್ ಊರಿಗೆ ಹೋದ್ರೆ ಸರಿ ಆಯ್ತು. ಇನ್ನೊಂದ್ಸರಿ ನಮ್ಮೂರಲ್ಲಿ ಕಾಣಿಸ್ಕೊಂಡ್ರೆ ನೋಡು ಮತ್ತೆ ಮಾತಾಡಲ್ಲ ನಾವಾಗ. ಮಾಡಿ ತೋರಿಸ್ತೀನಿ ನಿನಗೆ. ಅಯ್ಯೋ ಅಕ್ಕ, ಅವಳು ಚಿನ್ನು ಹೋಗ್ತಾಳೆ, ಪ್ಲೀಸ್ ಅಕ್ಕ, ಅವಳು ತಲೆ ಬಿಡಿ. ಅವಳು ಯಾಕ ಆ ತರ ಹಿಡ್ಕೊಂಡಿದ್ದೀರ? ನೀವ್ ಹೇಳ್ತಾ ಇದ್ರೆ ತಾನೆ, ಅವಳು ಸುಮ್ನೆ ಕೇಳ್ತಾ ಇದ್ದಾಳೆ ತಾನೆ. ಸರಿ ಆಯ್ತು, ಇನ್ನೊಂದ್ಸರಿ ಬರೋದಿಲ್ಲ. ಅವಳು ತಲೆ ಬಿಡಿರಿ ಅಕ್ಕ, ತುಂಬಾ ನೋವಾಗ್ತಿದೆ ಅನ್ಸುತ್ತಾ, ಬಿಟ್ಬಿಡಿ ಅಕ್ಕ. ಶಿವು, ನಾವೇನಾದ್ರೂ ಮಾಡ್ತೀವಿ, ನಿನ್ಗೆ ಯಾಕೆ ಬೇಕು? ನೀನೇನ್ ಬಾಯಿ ಮುಂಚೆಯಿಂದ ಇರ್ತೀಯ? ಇಲ್ಲ ನಿನಗುನು ಮಾಡ್ಬೇಕ ಹಬ್ಬ? ಈಗ ಐತಿ ಇರು, ಈಕಿ ನಂದ ಫಸ್ಟ್ ಈಕಿನ ಕಳಿಸಿ ಆಮೇಲೆ ನಿನಗೈತಿ. ನಿನ್ ಮಾತ್ರ ನಾನ್ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದೀಯ ನಿನ್ ಮಾತ್ರ ಬಿಡಲ್ಲ. ಇಂತ ದೇವ್ರಂತ ಸೊಸಿಗೆ ಮೋಸ ಮಾಡಿದೀಯಲ್ಲ ನಿನ್ ಹಂಗ ಬಿಡ್ತೀನಿ ಅನ್ಕೊಂಡಿದೀಯಾ? ಇರು, ಇವಳಂದ ಹೋಗ್ಲಿ ಫಸ್ಟ್, ಆಮೇಲೆ ಐತೆ ನಿನಗೆ. ಹೌದು ಬೂತಿ ಅಮ್ಮ, ನೀವ್ ಹೇಳೋದು ನಿಜಾನೇ. ಅವಳೊಬ್ಳೆ ಅಲ್ಲಲ್ಲ ತಪ್ಪು ಮಾಡಿರೋದು, ನಿನ್ ಮಗನು ತಪ್ಪು ಮಾಡಿದಾನಲ್ಲ. ಈಕಿಗಂತ್ರು ಇಷ್ಟೊತ್ತನ ಹೊಡೆದು ಬಡದು ಮನೆಯಿಂದ ಆಚೆ ಅಂತ ಹಾಕಕತ್ತೀರಾ. ಇನ್ನು ಸ್ವಲ್ಪ ನಿಮ್ ಮಗುಗೂ ಸ್ವಲ್ಪ ಬುದ್ಧಿ ಹೇಳಿ. ಇಲ್ಲಾಂದ್ರೆ ನೋಡ್ರಿ, ನಾನ್ ಇವತ್ ಕತ್ತಿ ತಂದಿನಲ್ಲ, ಇವತ್ತು ಅದನ್ನ ಇಲ್ಲಿ ಉಪಯೋಗಿಸೇ ಹೋತ್ ನೋಡ್ರಿ. ನಿಮ್ ಮಗ ಇಷ್ಟಕ್ಕ ಬಿಟ್ರ ಸರಿ ಆಯ್ತು, ಇಲ್ಲಾಂದ್ರ ನಾನ್ ಮಾತ್ರ ಬಿಡಲ್ ನೋಡ್ರಿ ನಿಮ್ ಮಗನ. ಈಗ್ಲೇ ನಿಮ್ ಮಗುಗ ಬೇಷ್ ಹೇಳ್ಬಿಡಿ. ಇರ್ರಿ ಬೀಗ್ರ, ಇನ್ನ ಈಕೆ ಅಂದ ಹೋಗ್ಲಿ. ಈಕಿದಾದ್ಮೇಲೆ ಇದಗೂ ಐತಿ. ಇದನ್ನು ಬಿಡ್ತೀನಿ ಅನ್ಕೊಂಡಿರಾನ, ಇದಗೂ ಮಾಡ್ತೀನಿ. ಇದನ್ನ ಇಷ್ಟೊಂದ್ ದಿನ ನಾವು ಎಷ್ಟು ನಂಬಿದೀವಿ ಗೊತ್ತಾ? ಇವನು ನಮ್ಗೆ ನಮ್ ನಂಬಿಕೆಗೆ ಮೋಸ ಮಾಡಿಬಿಟ್ನ. ಇವನ್ನ ಸುಮ್ನೆ ಅಂತೂ ಬಿಡಲ್ಲ ನಾನು. ಮೊದ್ಲು ಹೋಳಿಗೆಂದ ಮಾಡಿ ಕಳಿಸ್ತೀವಿ, ಆಮೇಲೆ ತಗಂತೀನಿ. ಇರ್ರಿ ಬೀಗ್ರ, ನೀವೇನು ಚಿಂತೆ ಮಾಡ್ಬೇಡ್ರಿ. ಇನ್ನೊಂದ್ಸರಿ ಯಾಕೆ ಹೆಸರು ಕಂಡ್ರನ ಹಂಗ ಹೆದರಿ ಹೋಗ್ಬೇಕು, ಆ ತರ ಮಾಡ್ತೀನಿ ಇವನ್ನ. ನೋಡ್ರಿ ಬೀಗ್ತಮ್ಮ, ಏನ್ ಮಾಡ್ತೀರಾ? ನಿಮ್ಗಂತ್ರು ಎಲ್ಲ ಗೊತ್ತೈತಲ್ಲ ಈಗ. ನೀನ್ ಉಂಟು, ನಿಮ್ ಮಗ ಉಂಟು. ಆದ್ರೆ ಮತ್ತೆ ಇನ್ನೊಂದ್ಸರಿ ಏನೋ ಮಾಡೇನ್ ಈ ತರ ಅಂದ್ರ ಅವಾಗ ನಾನ್ ಮಾತಾಡ್ತೀನಿ ನೋಡ್ರಿ. ಈಗ ನೀವ ಹೇಳ್ರಿ ನಿಮ್ ಮಗುಗೆ ಹೆಂಗ್ ಹೇಳ್ತಾರ ನೋಡ್ರಿ. ನೀವ್ ಹೇಳಿದ್ಮೇಲೂ ಮತ್ತೆ ಅದ್ನ ಮಾಡಕತ್ತೇನಂದ್ರ ಅವಾಗ ನಾನ್ ಮಾತಾಡ್ತೀನಿ ನೋಡ್ರಿ. ಅವಾಗಂತೂ ನಾನ್ ಏನ್ ಮಾಡ್ತೀನಿ ಏನು ನನಗ್ ಗೊತ್ತಿಲ್ಲ. ಅವಾಗ ನೀವ್ ಯಾರು ತಡಿಯಂಗಿಲ್ಲ ನನ್ನ.
ಇರ್ರಿ ಬೀಗ್ರ, ಹಂಗೆಲ್ಲ ಯಾಕೆ ಮಾಡ್ತೀರಾ? ನಾನೇ ಅವನಿಗೆ ಬುದ್ಧಿವಾದ ಹೇಳ್ತೀನಿ. ನೀವೇನು ಬೈಬೇಡಿ ಬಿಡ್ರಿ. ಸರಿ ಸರೋಜ, ಅವಳ ಕತ್ತಿಡ್ದು ಆಚೆ ತಬ್ಬು. ಹಾ ಸರಿ ಅಕ್ಕ. ಏ ನಡಿ, ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಏನಾದ್ರೂ ಬಂದು ನೋಡು ಮತ್ತೆ ನೀನು. ಅಮ್ಮ. ಚಿನ್ನು. ಏ ಶಿವು, ಸುಮ್ನೆ ನಿಂತ್ಕೋ. ಅಯ್ಯೋ ಅಮ್ಮ, ಚಿನ್ನುನ ಆ ಸರೋಜಕ್ಕ ದೂಗ್ಬಿಟ್ರು. ಪಾಪ ಚಿನ್ನು ಬಿದ್ಬಿಟ್ಟಾಳೆ ಅಮ್ಮ. ಪ್ಲೀಸ್ ಅಮ್ಮ, ಈ ತರ ಮಾಡ್ಬೇಡಿ ಅಮ್ಮ, ಪಾಪ. ನಿನಗೆ ಏನು ಗೊತ್ತಾಗೋದಿಲ್ಲ ಶಿವು. ಸುಮ್ನೆ ನಿಂತ್ಕೊಂಡಿರು ಈಗ ನೀನು. ನಡಿಯ ಮದ್ದು, ಈ ಊರಿಂದ ಆಚೆ ನಡಿ. ಈ ಊರಲ್ಲಿ ಕಾಣಿಸ್ಕೊಂಡ್ರೆ ನೋಡು ಮತ್ತೆ ನಿನ್ನ. ಮತ್ತೆ ಯಾಕೆ ತಿರುಗಿ ನೋಡ್ತೀಯ? ಸುಮ್ನೆ ಹೋಗ್ತಾ ಇರ್ಬೇಕು ಈಗ, ಇಲ್ಲಾಂದ್ರೆ ನೋಡು ಮತ್ತೆ. ನೋಡಿ ಅಕ್ಕ, ಅವಳಂತ್ರು ಮನೆಯಿಂದ ಆಚೆ ಅಂತೂ ಹಾಕಿದ್ವಿ. ಈಗ ನಿನ್ ಮಗಗ ಬುದ್ಧಿ ಹೇಳೋದು ನಿನಗೆ ಬಿಟ್ಟಿದ್ ನೋಡು. ಮತ್ತೆ ನಾವ್ ಹೇಳಿದ್ರ ಅದನ್ನೆಲ್ಲ ಕೇಳಕ್ ನೀವ್ ಯಾರು ಅಂತಾನ? ನಾನಂತ್ರು ಏನು ಹೇಳಲ್ಲ ನಿಮ್ ಮಗಗ. ನೀನ ನೋಡಕ್ಕ, ಏನ್ ಹೇಳ್ತೀರ ನೋಡು ನಿಮ್ ಮಗಗಂತ್ರು. ಅಯ್ಯೋ ಸರೋಜ, ಇದನ್ನು ಸುಮ್ನೆ ಬಿಡ್ತೀನಿ ಅನ್ಕೊಂಡಿದೀಯೇನ? ಇತ್ಗ ಐತೆ ಇರು, ಈಗ ಮಾರಿ ಹಬ್ಬ. ಅವಳು ಹೋಗ್ಬೇಕು ಅನ್ನಂತ ಕಾಯ್ತಾ ಇದ್ದೆ. ಅವಳಂತ್ರು ಕಳಿಸಿದ್ಯಲ್ಲ, ಈಗ ಇವನಿಗೆ ಐತಿ ಈಗ. ಕತೆ ಮುಂದುವರಿಯುವುದು. ಈ ಸ್ಟೋರಿ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಾಗೆ ಇನ್ನೂ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ಎಂಟರ್ಟೈನ್ಮೆಂಟ್ ವಿಡಿಯೋಗಳು ದಿನಾಲು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.